ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ವಾರದ ಕತೆ ಕಿಚ್ಚನ ಜೊತೆ ಪಂಚಾಯಿತಿಯಲ್ಲಿ ಮಂಜಣ್ಣ ಮಹಾರಾಜ ಮಂಜಣ್ಣನಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಕಿಚ್ಚ. ಕಾರಣ ಇಷ್ಟನೇ, ಅವ್ರು ಆಡಿದ ಮಾತುಗಳು, ಅವ್ರು ಆಡಿದ ಸ್ಟ್ರಾಟಜಿ ಗೇಮ್ ಅಲ್ಲಿ ಒಂದು ಓಕೆ. ಬಟ್ ಫಸ್ಟ್ ಅಲ್ಲಿ ಮಾತ್ರ ಮಂಜಣ್ಣ ಹತ್ರ ಮೆಚ್ಕೊಂಡಿದ್ದಾರೆ. ಆ ಒಂದು ಮ್ಯಾನರಿಸಮ್ಗಾಗ್ಲಿ, ಅವ್ರ ಒಂದು ಮಾತಾಡೋ ಶೈಲಿಗಾಗ್ಲಿ, ಅವ್ರು ಮಾಡಿದ ಆಕ್ಟಿಂಗ್ ಆಗ್ಲಿ, ಅವ್ರು ಮಾಡಿದ ಒಂದು ರಾಜನ ಪಾತ್ರಗಾಗ್ಲಿ ಸರಿಯಾಗಿ ಮೆಚ್ಕೊಂಡಿದ್ದಾರೆ. ಬಟ್ ಮೆಚ್ಕೊಂಡ ಮೇಲೆನೆ ಸರಿಯಾಗಿ ಪಾಠ ಕೂಡ ಮಾಡಿದ್ದಾರೆ. ಕಾರಣ ಏನಂದ್ರೆ, ಒಂದು ಹನುಮಂತ್ ಅವರಿಗೆ ಒಂದು ಡೈಲಾಗ್ ಹೇಳ್ತಾರೆ, ಏನಂತೇಳಿ, ಮೆಟ್ತಾಂಡು ಅದೇನೋ ಮೆಟ್ತಾಂಡು ಹೊಡಿತೀನಂತ ಒಂದು ಲೈನ್ ಬರುತ್ತಲ್ಲ, ಅದು ರಜತ್ ಹೇಳ್ತಾರಲ್ಲ, ಆ ಹನುಮಂತ್ ಅವರ ಮಾತಿಗೆ ಹೇಳಿದಾಗ ಅದು ನನ್ನ ಆಡು ಭಾಷೆ ಅಂತ ಹೇಳ್ತಾರೆ ಮಂಜಣ್ಣ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಆಡು ಭಾಷೆ ಅನ್ನೋದಕ್ಕೆ ನಿಮ್ಮ ಪದಗಳು ಯಾವ ರೀತಿ ಇರ್ತವೆ ಅಂದ್ರೆ, ನಿಮಗೆ ಬೇಕಾದಾಗ ಅದು ಆಡು ಭಾಷೆ ಆಗುತ್ತೆ, ಬೇಕಾದೇ ಇದ್ದಾಗ ಅದು ಕೆಟ್ಟ ಪದ ಆಗುತ್ತೆ ಅಂತೇಳಿ ಕಿಚ್ಚ ಸಾರು ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ. ಅದೊಂದೇ ಕಾರಣ ಅಂತಲ್ಲ, ಈ ವಾರ ಒಂದು ಟಾಸ್ಕ್ ಹಾಳಾಗಕ್ಕೆ ಮಂಜಣ್ಣ ಕೂಡ ಕಾರಣ ಆಗಿರ್ತಾರೆ. ಅದಾದ್ಮೇಲೆ ಅಲ್ಲಿನ ಪ್ರಜೆಗಳಿಗೆ ಎಲ್ಲರಿಗೂ ಸಮನಾದ ರೀತಿಯಾದ ಒಂದು ಆಡಳಿತ ಕೊಟ್ಟಿದ್ರ ಅಂತ ಕೇಳೋದಾದ್ರೆ ಅದು ಕರೆಕ್ಟ್ ಆಗಿ ಅನ್ಸಲ್ಲ. ಏನಕ್ಕಂದ್ರೆ ನಾಮಿನೇಷನ್ ವಿಷಯ ಅಂತ ಬಂದಾಗ ನಾಮಿನೇಷನ್ಸ್ ಅಲ್ಲಿ ಒಂದು ರಾಜರ ಪಾತ್ರ ತುಂಬಾ ಪ್ರಮುಖವಾಗಿರುತ್ತೆ. ಅವ್ರು ಕೊಟ್ಟ ರೀಸನ್ಸ್ ಗಳು ಒಪ್ಕೋಬೇಕಾ ಒಪ್ಕೋಬಾರ್ದು ಅನ್ನೋದು ತುಂಬಾ ಒಂದು ಫೇವರಿಸಮ್ ತೋರಿಸಿದ್ದಾರೆ ಅಂತ ಹೇಳಿ ಕಿಚ್ಚ ಸರ್ ಕೇಳಿದ್ರ ಅಂದ್ರೆ, ಹೌದು ಗೌತಮಿನ ಒಂದು ನಾಮಿನೇಟ್ ಮಾಡಿರಲ್ಲ, ಆ ವಿಷಯಕ್ಕೆ ನೀವು ತಗೊಂಡ ನಿರ್ಧಾರಗಳು ಸರಿ ಇತ್ತ ಅಂತ ಕೇಳಿದಾಗ ಮಂಜಣ್ಣ ಅವರು ಹೌದು ನಾನು ತಗೊಂಡ ನಿರ್ಧಾರಗಳು ಸರಿ ಇತ್ತು, ನನ್ನ ಒಂದು ಆಲೋಚನೆಯಲ್ಲಿ ಸರಿ ಇತ್ತು ಅಂತ ಕೇಳಿದಾಗ ಕಿಚ್ಚ ಸಾರು ನಿಮ್ಮ ಆಟವನ್ನು, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಆಟಿಟ್ಯೂಡ್ ಏನೇ ಆಗ್ಲಿ ಹೊರಗಡೆ ಪ್ರಜೆಗಳು ನೋಡ್ತಾ ಇರ್ತಾರೆ, ಅದನ್ನ ಕನ್ಸಿಡರ್ ಮಾಡಿ ಒಂದು ನಿರ್ಧಾರ ತಗೊಳ್ಳಿ. ಇದರಿಂದ ನಿಮ್ಮ ವ್ಯಕ್ತಿತ್ವಕ್ಕಾಗ್ಲಿ ನಿಮ್ಮ ಆಟಕ್ಕಾಗ್ಲಿ ತುಂಬಾ ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬಾನೇ ಇದೆ ಅಂತ ಹೇಳಿ ಸರಿಯಾಗಿ ಒಂದು ಇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಮಂಜಣ್ಣವರಿಗೆ. ಅದೇ ಬೈತಾನೆ. ಇನ್ನಾದಾದ್ಮೇಲೆ ರಜತ್ ಅವ್ರಿಗೆ ಗೊತ್ತಿರ್ಬೋದು, ರಜತ್ ಅವ್ರು ಯಾವ ರೀತಿ ಎಲ್ಲ ಆಟ ಆಡ್ತಾರೆ. ಅವರು ಕೇವಲ ಫಿಸಿಕಲ್ ಟಾಸ್ಕ್ ಮಾತ್ರ ಚೆನ್ನಾಗಿ ಆಡ್ತಾರೆ, ಬಟ್ ಮೆಂಟಲಿ ಅಂತ ಬಂದಾಗ ಬಾಯಿಗೆ ಏನ್ ಬಂದ್ರೆ ಅದು ಮಾತಾಡ್ತಾರೆ. ಲಾಸ್ಟ್ ವೀಕೇನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕಿಚ್ಚ ಸಾರು, ಇನ್ನೊಂದ್ಸರಿ ತಪ್ಪಾದ್ರೆ ಗೇಟ್ ಇಂದ ಹೊರಗೆ ಹೋಗ್ತೀರಂತ. ಬಟ್ ಯಾವ್ದೇ ಕಾರಣಕ್ಕೂ ಹೊರಗಡೆ ಅಂತ ಕಳಿಸಲ್ಲ. ಬಟ್ ಅವ್ರು ಮಾತಾಡೋ ಕೆಲವು ಮಾತುಗಳು, ತಲೆ ಬುಂಡೆ ಹೊಳಿತೀನಿ, ತಲೆ ಒಡೆದು ಹೋಗುತ್ತೆ, ಈ ರೀತಿ ಮಾತುಗಳು. ಅದಾದ್ಮೇಲೆ ಮಂಜಣ್ಣನ ರೋಗಿಷ್ಟ ರಾಜ, ಅದಾದ್ಮೇಲೆ ಸ್ಯಾಡೆ, ಏನೇನೋ ಮಾತಾಡ್ತಾರೆ. ಸ್ವಲ್ಪ ಹೆವಿಯಾಗಿ ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ಇದೇ ಕಾರಣಕ್ಕೆ ಮಂಜಣ್ಣ ಮತ್ತು ರಜತ್ ಅವರಿಗೆ ಮಾತಿನ ಮೇಲೆ ನಿಗಾ ಇರಲಿ ಅಂತೇಳಿ ಕಿಚ್ಚ ಸಾರು ಸರಿಯಾಗಿ ಅಲ್ಲ, ಕಾಮನ್ ಆಗಿ ಮೆಚ್ಕೊಂತಲೇನೆ ಗಿಚ್ಚಿದ್ದಾರೆ ಅಂತ ಮೆಚ್ಕೊಂತಾನೆ ಗಿಚ್ಚಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ರೀತಿಯಾಗಿ ನೀವು ಮಾತಾಡಬಾರ್ದು, ನಿಮ್ಮ ಆಟಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು ಕನ್ಕ್ಲೂಷನ್ ಕೊಟ್ಟು ಪಾಠ ಮಾಡಿದರೆ, ಸಖತ್ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಮೂಲಕ ಆ ರೀತಿ ಒಂದು ಪಂಚಾಯತಿಯಲ್ಲಿ ನಡೆದಿದೆ ಅಂತ ಹೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಅದೇ ಕಾರಣ ಮಂಜಣ್ಣ ಮತ್ತು ರಜತ್ ಅವರಿಗೆ ಮಾತಿನ ಮೇಲೆ, ಆಟದ ಮೇಲೆ ನಿಮ್ಮ ನಿಗಾ ಇರಲ್ಲ ಅಂತೇಳಿ ಕಿಚ್ಚ ಸಾರ್ ಹೇಳಿದಂತ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.